ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸ್ಟರ್ನಲ್ ಕೋರ್ಟ್ಯಾರ್ಡ್ನ ಪಾಟನ್ನು ರೀಆರ್ಗನೈಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಜಾಸ್ತಿಯಾಗಿ ಆಂಥೂರಿಯಂ ಮತ್ತು ಪೀಸ್ ಲಿಲ್ಲಿ ಪ್ಲ್ಯಾಂಟ್ಸ್ನ ಇಡ್ತೀನಿ, ಯಾಕಂದರೆ ಇಲ್ಲಿ ಇದು ಸ್ವಲ್ಪ ಶೇಡಿ ಏರಿಯಾ. ಎಲ್ಲ ರೈನಿ ಸೀಸನ್ ಕಳೆದ ನಂತರ ಇದನ್ನೊಂದು ಸಲ ಕೆಳಗಡೆ ಎಲ್ಲ ತೆಗೆದಿಟ್ಟು ಸ್ಟ್ಯಾಂಡಿಂದ ಕೆಳಗಡೆ ಇಟ್ಟು ಇದಕ್ಕೆ ಇದು ಗೊಬ್ಬರ ಎಲ್ಲ ಹಾಕ್ತೀನಿ ನಾನು. ನಾನು ಪ್ರೆಗ್ನೆಂಟ್ ಆದ ನಂತರ ಇದನ್ನು ನೋಡೇ ಇರಲಿಲ್ಲ ನಾನು ಚೆನ್ನಾಗಿ. ಅದರಿಂದ ಹೇಗಾಗಿದೆ ನೋಡಿ, ರೂಟ್ಸ್ ಎಲ್ಲ ಪಾಟಿನ ಹೊರಗಡೆ ಬಂದು ಪಾಪ ಅದಕ್ಕೆ ಒಂದು ಪಾಟಲ್ಲಿ ಎಷ್ಟೋ ಪ್ಲ್ಯಾಂಟ್ಸ್ ಬಿಟ್ಟಿದೆ. ಸೊ ಇವತ್ತು ಹೇಗಾದರೂ ಮಾಡಿ ಇದನ್ನು ರೀಪಾಟಿಂಗ್ ಮಾಡಬೇಕು. ಇಷ್ಟು ಪ್ಲ್ಯಾಂಟ್ಸ್ನ ರೀಪಾಟ್ ಮಾಡೋದಕ್ಕೆ ಒನ್ ಡೇ ಅಂತೂ ಫುಲ್ ಬೇಕಾಗುತ್ತೆ. ಅದು ಅಲ್ಲದೆ ಈ ಏರಿಯಾಗೆ ನಾನು ಸ್ಟೋನ್ ಸೈಡಲ್ಲಿ ಈ ಥರ ಗ್ರಾಸ್ ಕೊಟ್ಟಿದ್ದೀನಿ. ಇದು ಮಾನ್ಸೂನ್ ಕಳೆದ ನಂತರ ಈ ಥರ ಕಟ್ ಮಾಡಿ ಕೊಡಬೇಕು, ಇಲ್ಲಾಂದರೆ ಇದ್ರ ಎಡೆಗೆ ಏನಾದರೂ ಬಂದು ಎಲ್ಲ ಕೂತ್ಕೊಳ್ಳುತ್ತೆ, ಫ್ರಾಗ್ ಎಲ್ಲ. ಲಾನ್ ಕಾಣೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಗ್ರಾಸು, ಬಟ್ ಇದು ಮೇಂಟೆನೆನ್ಸ್ ತುಂಬಾ ಕಷ್ಟ ಇರುತ್ತೆ. ಇದಕ್ಕೆ ಬೇಗನೆ ರೋಗ ಎಲ್ಲ ಬರುತ್ತೆ, ಫಂಗಸ್ ಎಲ್ಲ ಹಿಡಿಯುತ್ತೆ. ಆಗ ನಾವು ಸರಿಯಾಗಿ ಟ್ರೀಟ್ ಮಾಡದಿದ್ದರೆ ಎಲ್ಲ ಹಾಳಾಗೋಗುತ್ತೆ, ಕೆಟ್ಟೋಗುತ್ತೆ. ಮೊದಲು ನಾನು ಇನ್ನೊಂದು ಸೈಡಲ್ಲಿ ಗಾರ್ಡನ್ ಇರುವಾಗ ಈ ಥರ ಲಾನ್ ಹಾಕಿದ್ದೆ ಇದನ್ನೇ. ಆಗ 3 ತಿಂಗಳಿಗೊಂದು ಸಲ ನಾನು ಗಾರ್ಡನರ್ನ ಕರೀತಾ ಇದ್ದೆ ಅದನ್ನು ಮಷೀನಿಂದ ಕಟ್ ಮಾಡೋದಕ್ಕೆ. ಸೊ ಈಗ ನಾನು ಅದನ್ನೆಲ್ಲ ತೆಗೆದಿದ್ದೀನಿ. ಇದು ಮಾತ್ರ ಇರೋದು, ಇಷ್ಟು ಏರಿಯಾದಲ್ಲಿ ಮಾತ್ರ ಗ್ರಾಸ್ನ ಇಟ್ಕೊಂಡಿದ್ದೀನಿ. ಪಾಟಲ್ಲಿ ಇರೋ ಡ್ರೈ ಲೀವ್ಸ್ನೆಲ್ಲ ನಾನು ತೆಗೆದು ನೀಟ್ ಮಾಡಿದ್ದೀನಿ. ಇನ್ನು ಇದನ್ನು ರೀಪಾಟ್ ಮಾಡೋದು ಬಾಕಿ ಇದೆ. ಸ್ವಲ್ಪ ಫ್ರೆಶ್ ಸಾಯಿಲ್ ಬೇಕಾಗುತ್ತೆ, ಅದಕ್ಕೋಸ್ಕರ ನಾವು ಬ್ಯಾಕ್ ಯಾರ್ಡಿಂದ ಸ್ವಲ್ಪ ಒಳ್ಳೆ ಮಣ್ಣನ್ನು ತಗೊಂಡು ಬರ್ತಾಯಿದ್ದೀವಿ. ಇಲ್ಲಿ ನಾನು ಮೊದಲಿಗೆ ಆಂಥೂರಿಯಂನ ಹೇಗೆ ರೀಪ್ಲ್ಯಾಂಟ್ ಮಾಡೋದು ಅಂತ, ರೀಪಾಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ನಾನು ಇದನ್ನೆಲ್ಲ ಚೆನ್ನಾಗಿ ಇದರ ಬೇರನ್ನೆಲ್ಲ ಕಟ್ ಮಾಡಿ ಪ್ಲ್ಯಾಂಟನ್ನೆಲ್ಲ ಸಪ್ರೇಟ್ ಮಾಡ್ತೀನಿ. ಇಲ್ಲಿ ನೋಡಿ, ಒಂದು ಪಾಟಿಗೆ ನಾನು ತೆಂಗಿನಕಾಯಿ ಫೈಬರ್ ಇರುತ್ತಲ್ಲ ಈ ಥರ, ಇದನ್ನು ಈ ಹೋಲಿರೋ ಜಾಗಕ್ಕೆ ಈ ಥರ ಕವರ್ ಮಾಡಿ ನಂತರ ಒಂದು ಲೇಯರ್ ಅಡಿಯಲ್ಲಿ ಇದನ್ನು ಹಾಕ್ತೀನಿ. ಇದರಿಂದ ವಾಟರ್ ಡ್ರೈನೇಜ್ ಚೆನ್ನಾಗಿರುತ್ತೆ. ವಾಟರ್ ಡ್ರೈನೇಜ್ ಚೆನ್ನಾಗಿ ಆಗದೇ ಇದ್ದರೆ ಕೊಳ್ತೋಗುತ್ತೆ ಇದರ ಬೇರೆಲ್ಲ. ನಾವು ಡೈರೆಕ್ಟ್ ಮಣ್ಣು ಹಾಕಿದರೆ ಇದರ ಹೋಲಲ್ಲಿ ಮಣ್ಣು ನಿಂತ್ಕೊಂಡು ನೀರು ಸರಿಯಾಗಿ ಹೋಗಲ್ಲ, ಅದಕ್ಕೋಸ್ಕರ ಈ ಥರ ಮಾಡಬೇಕು. ನಂತರ ನಾನು ಸ್ವಲ್ಪ ಕಾಂಪೋಸ್ಟ್ನ ಹಾಕಿ ಚೆನ್ನಾಗಿ ಮಣ್ಣಲ್ಲಿ ಮಿಕ್ಸ್ ಮಾಡಿ ನಂತರ ನಾನು ಇದಕ್ಕೆ ಸ್ವಲ್ಪ ಕೋಕೋಪೀಟು ಹಾಕ್ತೀನಿ. ನಂತರ ಇದನ್ನು ನಾನು ಫಿಲ್ ಮಾಡ್ತೀನಿ. 1 ಪೋರ್ಷನ್ ಮಣ್ಣಾದರೆ 1/4 ಪೋರ್ಷನ್ ಕೋಕೋಪೀಟ್ ಮತ್ತು 1/4 ಪೋರ್ಷನ್ ಕಾಂಪೋಸ್ಟ್ ಹಾಕಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 3-4 ಪ್ಲ್ಯಾಂಟ್ನ ಒಂದೇ ಸರಿ ಈ ಥರ ಇಟ್ಟು ಇನ್ನು ಸ್ವಲ್ಪ ಮಣ್ಣು ಹಾಕಬೇಕು. 3/4 ಮಣ್ಣು ಹಾಕಿ ಇಡಬೇಕು. ನಂತರ ಇದರ ಮೇಲ್ಗಡೆ ನಾನು ಮತ್ತೆ ಇದೇ ತೆಂಗಿನಕಾಯಿನ ಫೈಬರ್ನ ಈ ಥರ ಇದರ ಮೇಲ್ಗಡೆ ಇಡ್ತೀನಿ. ಇದರಿಂದ ತೇವಾಂಶ ಚೆನ್ನಾಗಿ ಅದರ ಮೇಲ್ಗಡೆ ಇರುತ್ತೆ ಮತ್ತು ಇದು ಡ್ರೈ ಆಗೋಲ್ಲ. 2 ದಿವಸ ನೀರು ಹಾಕ್ತಾ ಇದ್ರೂ ಚೆನ್ನಾಗಿ ಇದು ನೀರು ಇದರ ಮೇಲೆ ಇರುತ್ತೆ. ಈಗ ನಾನು ಪೀಸ್ ಲಿಲ್ಲಿನ ಹೇಗೆ ರೀಪಾಟ್ ಮಾಡೋದು ಅಂತ ತೋರಿಸ್ತೀನಿ. ಇದು ನೋಡಿ, ಒಂದು ಪ್ಲ್ಯಾಂಟಿಂದ ಎಷ್ಟು ಪ್ಲ್ಯಾಂಟ್ ಆಗಿದೆ ಅಂತ. ಬೇರು ಅಂದರೆ ಗಟ್ಟಿಯಾಗಿ ಜಡೆ ಕಟ್ಟೋಗಿದೆ. ಇದು ಆ್ಯಕ್ಚುಲಿ 8 ಇಯರ್ಸ್ ಬ್ಯಾಕು ನಮ್ಮ ಹೌಸ್ ವಾರ್ಮಿಂಗ್ ಟೈಮಲ್ಲಿ
ಹಾಕಿಸುವಾಗ ನಾನು 2 ಪೀಸ್ ಲಿಲ್ಲಿ ಮತ್ತು 2 ಆಂಥೂರಿಯಂ ಪ್ಲ್ಯಾಂಟ್ಸ್ನ ತಂದಿದ್ದೆ. ಅದರಿಂದ ನಾನು ಹೀಗೆ ಸಪ್ರೇಟ್ ಮಾಡಿ ನೆಟ್ಟು ಇಷ್ಟೊಂದು ಗಿಡ ಮಾಡಿರೋದು. ಇದು ಒಂದು ಗಿಡ ನೀವು ತಗೊಂಡು ಬಂದರೆ ನಮಗೆ ವರ್ಷ ಇದರಿಂದ ಈ ಥರ ಬೇಬಿ ಪ್ಲ್ಯಾಂಟ್ಸ್ ಸಿಗುತ್ತೆ. ಸೊ ಅದನ್ನು ನಾವು ರೀಪಾಟ್ ವರ್ಷ ಮಾಡಬೇಕು ಅಂತ ಇಲ್ಲ, 2 ವರ್ಷಕ್ಕೊಂದ್ಸಲ ಈ ಥರ ರೀಪಾಟ್ ಮಾಡುವಾಗ ನಮಗೆ ಎಷ್ಟೋ ಇದರಿಂದ ಪ್ಲ್ಯಾಂಟ್ಸ್ ಸಿಗುತ್ತೆ. ಸೊ ನಾವು ಇದನ್ನು ಈ ಥರ ಜಾಸ್ತಿ ಮಾಡ್ಬೋದು ಪ್ಲ್ಯಾಂಟ್ಸ್ನ. ಅದು ಅಲ್ಲದೆ ಇದಕ್ಕೆ ಏನು ಮೇಂಟೆನೆನ್ಸೇ ಇಲ್ಲ, ವರ್ಷಕ್ಕೊಂದ್ಸಲ ನಾವು ಸ್ವಲ್ಪ ಈ ಥರ ಕಾಂಪೋಸ್ಟ್ ಹಾಕಿ ಇಟ್ಟರೆ ಸಾಕು. ಚೆನ್ನಾಗಿ ಒಂದು ಒಳ್ಳೆ ಗ್ರೀನರಿ ಇರುತ್ತೆ ಇದರದ್ದು. ಇದು ಇಂಡೋರ್ ಪ್ಲ್ಯಾಂಟ್ ಆಗಿರೋದ್ರಿಂದ ಸ್ವಲ್ಪ ಶೇಡಲ್ಲೇ ಇದ್ರೇ ಇದು ಚೆನ್ನಾಗಿ ಗ್ರೀನ್ ಆಗಿರೋದು. ಹಾಗೆ ಇದಕ್ಕೆ ಮಾತ್ರ ನಾನು ಈ ಥರ ಬಟ್ಟೆನ, ಒಂದು ನೈಲಾನ್ ಬಟ್ಟೆನ ಈ ಥರ ಈ ಹೋಲಿಗೆ ಹೀಗೆ ಮುಚ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಮಣ್ಣು ಹಾಕ್ತೀನಿ. ಹೇಗೆ ಬೇಕಾದರೂ ನಿಮಗೆ ಇಷ್ಟ ಅನುಸಾರ ಮಾಡ್ಬೋದು. ಸಿಟಿಯಲ್ಲಿ ಇರೋರಿಗೆ ಈ ಥರ ಕೋಕೋನಟ್ ಫೈಬರ್ ಸಿಗಬೇಕು ಅಂತಿಲ್ಲ, ಅದಕ್ಕೆ ಈ ಥರ ಬಟ್ಟೆ ಇಟ್ಟು ನಾವು ಮಾಡ್ಬೋದು. ಬಟ್ಟೆ ಇಡೋದ್ರಿಂದ ಇದರ ಮಣ್ಣು ಹೊರಗಡೆ ಹೋಗಲ್ಲ, ಇದರ ಒಳಗಡೆನೇ ಇರುತ್ತೆ ನಾವು ನೀರು ಹಾಕುವಾಗ. ನಂತರ ಜರ್ಬರ ಅಂತ ಇದು ಮ್ಯಾರೇಜ್ ಫಂಕ್ಷನ್ ಹಾಲಲ್ಲೆಲ್ಲ ಡೆಕೋರೇಷನ್ಗೆ ಇಡ್ತಾರಲ್ಲ ಆ ಫ್ಲವರು. ಇದಕ್ಕೆ ಮಾತ್ರ ಸ್ವಲ್ಪ ನಾವು ಕೇರ್ ಕೊಡಬೇಕು, ಇಲ್ಲಾಂದರೆ ಇದು ಬೇಗನೆ ಹಾಳಾಗಿ ಹೋಗುತ್ತೆ ಪ್ಲ್ಯಾಂಟು. ಇದಕ್ಕೆ ಒಳ್ಳೆ ನಾವು 6 ತಿಂಗಳಿಗೊಂದ್ಸಲ ನಾವು ಕಾಂಪೋಸ್ಟ್ ಹಾಕ್ತಾಯಿದ್ರೆ ಚೆನ್ನಾಗಿ ಹೂ ಬಿಡುತ್ತೆ ಇದು. ಸೊ ಇದನ್ನು ರೀಪಾಟ್ ಮಾಡ್ತಾಯಿದ್ದೀನಿ. ಈಗ ನಾನು ಎಲ್ಲ ಪ್ಲ್ಯಾಂಟ್ಸನ್ನ ಇದೇ ಥರ ನಾನು ರೀಪಾಟ್ ಮಾಡ್ತಾಯಿದ್ದೀನಿ. ನನಗೆ ಹೆಲ್ಪಿಗೆ ಹೌಸ್ ಮೇಡ್ ಇದ್ದಾರೆ, ಅವ್ರು ಇದ್ದ ಕಾರಣ ಸಂಜೆ ಆಗುವಾಗ ನನಗೆ ಇದೆಲ್ಲ ಮಾಡಿ ಆಯಿತು. ಇದು ನಮ್ಮ ಬ್ಯಾಕ್ ಯಾರ್ಡಲ್ಲಿ ಇದ್ದ ಪ್ಲ್ಯಾಂಟ್ಸು. ಇದು 3 ವೆರೈಟಿ ಇದೆ, ತುಂಬ ಚೆನ್ನಾಗಿದೆ ಕಾಣಿಸೋಕ್ಕೆ. ಇದನ್ನು ಒಂದು ಪಾಟಲ್ಲಿ ಹಾಕಿ ಇಟ್ಟಿದ್ದೀನಿ. ಈಗ ತಿರ್ಗಾ ಎಲ್ಲನ ನಾವು ಸ್ಟ್ಯಾಂಡ್ ಮೇಲೆ ಇಡ್ತಾ ಇದ್ದೀವಿ. ಈ ಲೈಟ್ ಪೋಸ್ಟ್ ಇದೆಯಲ್ಲ, ಇದು ರೋವರ್ ಮಾಡಿರೋದು. ಜಂಪ್ ಮಾಡಿ ಈ ಥರ ಅದು ಬೆಂಡಾಗಿ ಹೋಗಿದೆ. ನಂತರ ನನಗೆ ಸ್ವಲ್ಪ ಕ್ರಾಟನ್ ಇದು ಸಿಕ್ತು, ಅದನ್ನು ನಾನು ಈಗ ನೀರಲ್ಲಿ ಹಾಕಿ ಹೀಗೆ ಇಡ್ತಾ ಇದ್ದೀನಿ. ಇದರಿಂದ ಅದು ರೂಟ್ ಬಂದರೆ ತುಂಬ ಚೆನ್ನಾಗಿ ನಮಗೆ ಇಂಡೋರಲ್ಲೆಲ್ಲ ಇಡ್ಬೋದು. ಸೊ ಇವತ್ತಿಗೆ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.